ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇದು ಕ್ಲಾಸ್ ನಂಬರ್ 36 ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವರ್ತ್ ಅನ್ನೋ ವರ್ಡ್ನ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು, ಸೆಂಟೆನ್ಸ್ನ ಹೇಗೆ ಪ್ರಾಪರಾಗಿ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ವರ್ತ್ನ ನಾವು 5 ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ಕೋಬೋದು, ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ವರ್ತ್ ವೈಲ್ ಅನ್ನೋ ವರ್ಡ್ ಕೂಡ ಕೇಳಿರ್ತೀರಲ್ವಾ, ವರ್ತ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಇದರಿಂದ ನೀವು ಇನ್ನೂ ವೆರೈಟಿ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಕಲಿಯೋದ್ರಿಂದನೂ ಕೂಡ ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ನ ಎಕ್ಸ್ಪೆನ್ಷನ್ ಆಗುತ್ತೆ ಅಲ್ವಾ. ಸೊ ಆದ್ದರಿಂದ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ವರ್ತ್ ಅನ್ನೋದು ಅಡ್ಜೆಕ್ಟಿವ್ ಕೂಡ ನೌನ್ ಕೂಡ ಎರಡೂ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಇವತ್ತಿನ ಕ್ಲಾಸ್ನಲ್ಲಿ ಅದನ್ನು ಕಲಿತೀರಾ, ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ನಾವು ಯಾವಾಗ ಬೆಲೆ, ಮೌಲ್ಯ ಅಂತ ಹೇಳಬೇಕಾಗುತ್ತೆ ಅಲ್ಲಿ ನೀವು ವರ್ತ್ ಅನ್ನೋದನ್ನು ಯೂಸ್ ಮಾಡ್ಕೋಬೋದು. ದ ವ್ಯಾಲ್ಯೂ ಆಫ್ ಸಮಥಿಂಗ್ ಇನ್ ಮನಿ ಆ್ಯಂಡ್ ದ ವ್ಯಾಲ್ಯೂ ಆಫ್ ಸಮಥಿಂಗ್ ಇನ್ ಎಕ್ಸ್ಪೀರಿಯನ್ಸ್, ಎರಡಕ್ಕೂ ಕೂಡ ನಾವು ವರ್ತ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಈ ಮನೆಯ ಬೆಲೆ ಎಷ್ಟು, ಈ ಮನೆಯ ಮೌಲ್ಯ ಎಷ್ಟು ಅಂತ ನೀವು ಕೇಳಬೇಕು, ಆವಾಗ ವರ್ತ್ ಅನ್ನೋ ವರ್ಡ್ನ ಯೂಸ್ ಮಾಡ್ಕೊಂಡು ಕೇಳಿ. ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಜಾಗಕ್ಕೆ ಹೋಗಿ ಬರೋದು ಎಷ್ಟು ಪ್ರಯೋಜನ ಅಂತ ನಾವು ಕೇಳಬೇಕಾಗುತ್ತೆ, ಅವಾಗಲೂ ಕೂಡ ವರ್ತ್ ಅನ್ನೋ ವರ್ಡಿಂದ ನಾವು ಅದನ್ನು ಕೇಳ್ಬೋದು. ಅಂದರೆ ಅಲ್ಲಿಗೆ ಹೋಗಿ ಬರೋದು ವರ್ತ್ ಇರುತ್ತಾ, ಅಂದರೆ ಹೋಗಿ ಬಂದರೆ ಪ್ರಯೋಜನ ಆಗುತ್ತಾ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದನ್ನೆಲ್ಲ ಕಲಿಬೋದು, ನೋಡ್ತಾ ಇರಿ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಬಿ ಫಾರ್ಮ್ ಮುಂದೆ ನಾವು ವರ್ತ್ ಅನ್ನೋ ವರ್ಡ್ನ ಹಾಕಬೇಕು, ಮುಂದೆ ಒಂದು ವ್ಯಾಲ್ಯೂ ಹಾಕಬೇಕು. ಮೇ ಬಿ ಅದು ಫೈನಾನ್ಷಿಯಲ್ ವ್ಯಾಲ್ಯೂನೇ ಆಗಿರುತ್ತೆ, ದುಡ್ಡಿನ ವ್ಯಾಲ್ಯೂನೇ ಆಗಿರುತ್ತೆ ಯಾವಾಗಲೂ. ಸೊ ನಾವು ಬಿ ಫಾರ್ಮ್ನಲ್ಲೇ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ ಅಲ್ವಾ. ಈ ಎಲ್ಲ ಹಳೆಯ ಹಿಂದಿನ ಕ್ಲಾಸ್ಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ರೈಟ್. ಸೊ ನೀವು ಯಾವುದರ ವ್ಯಾಲ್ಯೂ ಹೇಳ್ತಾ ಇದ್ದೀರಾ ಅದನ್ನು ಈ ರೀತಿಯೇ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಹಿಸ್ ಕಾರ್ ಇಸ್ ವರ್ತ್ 10 lakh rupees. ಹಿಸ್ ಕಾರ್ ಸಬ್ಜೆಕ್ಟ್, ಬಿ ಫಾರ್ಮ್, ವರ್ತ್ ಅನ್ನೋ ವರ್ಡ್ ಬಂದಿದೆ, ಅದ್ರ ಮುಂದೆ ವ್ಯಾಲ್ಯೂ ಬಂದಿದೆ, 10 lakh rupees ಅದರ ವ್ಯಾಲ್ಯೂ, ರೈಟ್. ಅಂದರೆ ಅವನ ಕಾರ್ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಆರ್ ಇದನ್ನು ಈ ಥರನೂ ನೀವು ಹೇಳ್ಬೋದು, ದ ವ್ಯಾಲ್ಯೂ ಆಫ್ ಹಿಸ್ ಕಾರ್, the value of his car is 10 lakh rupees, ರೈಟ್. ಸೊ ಎರಡೂ ಕೂಡ ಕಾಮನ್ ಆಗಿರೋ ಸೆಂಟೆನ್ಸೇ, ಅರ್ಥ ಆಗ್ತಿದೆ ಅಲ್ವಾ. ಸೊ ವರ್ತ್ ಅನ್ನೋದು ಸ್ಪೋಕನ್ನಲ್ಲೂ ಕಾಮನ್, ರೈಟಿಂಗ್ನಲ್ಲೂ ಕಾಮನ್. ರೈಟಿಂಗ್ನಲ್ಲಿ ಬರೆದ್ರೆ ತುಂಬ ಫಾರ್ಮಲ್ ಆಗೂ ಇರುತ್ತೆ, ರೈಟ್. ವ್ಯಾಲ್ಯೂ ಅನ್ನೋದು ಇನ್ನೂ ಫಾರ್ಮಲ್ ಆಗಿರುತ್ತೆ, ಅರ್ಥ ಆಗ್ತಿಲ್ವಾ. ಎಕ್ಸಾಂಪಲ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ದಿಸ್ ಫೋನ್ ಈಸ್ ವರ್ತ್ 10,000 rupees, ಅಂದರೆ ಈ ಫೋನ್ನ ಬೆಲೆ 10,000 rupees ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಯಾವಾಗ ನಾವು ಹೇಳ್ತೀವಿ, ಈ ಥರ ನಾವೇನು ಮಾತಾಡಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಸೊ ಯಾವಾಗ ಇದನ್ನು ನಾವು ಈ ರೀತಿ ಹೇಳ್ತೀವಿ ಅಂದರೆ, ಒಂದು ಫೋನ್ ನಮಗೆ ಎಷ್ಟು ಪ್ರಯೋಜನ ಆಗ್ತಾ ಇದೆ ಅನ್ನುವ ಬೇಸಿಸ್ನಲ್ಲಿ, ಅದನ್ನು ನಾನು ತೊಗೊಂಡಿದ್ದೀನಿ, ಇಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಇಷ್ಟು ಪ್ರಯೋಜನ ಆಗ್ತಾ ಇದೆ, ಇದು ಇಷ್ಟು ಬೆಲೆದು ಅಂತ ಹೇಳೋವಾಗ ಈ ಥರ ಸೆಂಟೆನ್ಸ್ ತುಂಬ ಯೂಸ್ಫುಲ್. ಓಕೆ, ಇದು 10,000 ಬೆಲೆ ಬಾಳುವಂಥ ಫೋನ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಅದು ಒಂದು ಸ್ಪೆಷಲ್ ಕೇಸ್. ನೀವು ಆ ಒಂದು ಫೋನ್ನ ಬರೀ ಪ್ರೈಸ್ ಬಗ್ಗೆ ಮಾತಾಡ್ತಿಲ್ಲ, ಆ ಥರ ಆಗಿದ್ರೆ ನೀವು ಹೇಳ್ಬೋದು ದಿಸ್ ಫೋನ್ ಇಸ್ 10,000 ಅಂತ ಅಷ್ಟೇ ಹೇಳಿದ್ರೆ ಮುಗಿದೋಗುತ್ತೆ. ಬಟ್ ಇದು ಸ್ಪೆಷಲ್ ಕೇಸ್, ಅಂದರೆ ಆ ಫೋನ್ ಫೀಚರ್ಸ್ನ ನೋಡ್ತಾ ಇದ್ದರೆ ಇದಕ್ಕೆ ಇಷ್ಟು ಬೆಲೆ ಇರಬಹುದು, ನಾ ಇಷ್ಟು ಕೊಡಬಹುದು, ಆ ಥರ ಸಿಚುವೇಶನ್ ಅದು. ಓಕೆ, ಇದಿಷ್ಟು ಬೆಲೆ ಬಾಳುವಂಥದ್ದು, ಇದರಿಂದ ಮಾಡಿದ್ದಾರೆ, ಓಕೆ, ಇದರಲ್ಲಿ ಈ ಎಲ್ಲ ಫೀಚರ್ಸ್ ಇದೆ, ಸೊ ಆದ್ದರಿಂದ ದಿಸ್ ಫೋನ್ ಈಸ್ ವರ್ತ್ ದಿಸ್ ಮಚ್. ನೋಡಿ, ಆ ಥರ ಸಿಚುವೇಶನ್ಗಳಲ್ಲಿ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿ, ವರ್ತ್ ಅನ್ನೋ ವರ್ಡ್ ಯೂಸ್ ಮಾಡಿ. ಬಿ ಫಾರ್ಮ್ ಮುಂದೆ ವರ್ತ್ ಹಾಕಿ, ಮುಂದೆ ಅದರ ವ್ಯಾಲ್ಯೂ ಹಾಕಿ. ಇದು ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಫೋನ್ ಇಸಂಟ್ ವರ್ತ್ 10,000 rupees, ಅಂದರೆ ಈ ಫೋನ್ಗೆ 10,000 ಕೊಡೋದು ವೇಸ್ಟ್, ಇದು ಅಷ್ಟು ವರ್ತ್ ಇಲ್ಲ, ಇದಕ್ಕೆ ಅಷ್ಟು ಬೆಲೆ ಕಟ್ಟಬೇಕಾಗಿಲ್ಲ, ರೈಟ್, ಅಂದರೆ ಯೋಗ್ಯವಾಗಿಲ್ಲ. ಅಗೇನ್ ಇದು ಸ್ಪೆಷಲ್ ಕೇಸ್, ಇದ್ರ ಪ್ರೈಸ್ ಅಷ್ಟು ಅಲ್ಲ ಅಂತ ನಾವು ಹೇಳ್ತಿಲ್ಲ ಇಲ್ಲಿ. ಈ ಫೋನ್ನ ಪ್ರೈಸ್ 10,000 ಅಲ್ಲ ಅನ್ನೋ ಮೀನಿಂಗ್ ಅಲ್ಲ ಇದು. ಅಂದರೆ ಇದಕ್ಕೆ 10,000 ಕೊಡೋದು ವೇಸ್ಟ್ ಆಫ್ ಮನಿ ಅಂತ ನಾವು ಹೇಳೋ ಸಿಚುವೇಶನ್. ನಾನು ಇದಕ್ಕೆ 10,000 ಕೊಟ್ಟು ತೊಗೊಂಡು ಬಂದಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ, ಇದು ಫಾಸ್ಟ್ ಇಲ್ಲ ಅಥವಾ ಇದರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ದಿಸ್ ಫೋನ್ ಇಸಂಟ್ ವರ್ತ್ 10,000 ಅಂತ ಹೇಳೋ ಸಿಚುವೇಶನ್ ಇದು. ಗೊತ್ತಾಗ್ತಿಲ್ಲ, ಇದ್ರ ಪ್ರೈಸ್ 10,000 ಅಲ್ಲ ಅಂತ ನಾನು ಹೇಳ್ತಿಲ್ಲ ಇಲ್ಲಿ, ಗೊತ್ತಾಗ್ತಿದೆಯಲ್ವ. ಸೊ ಈಗ ಮುಂದೆ ಬರೋ ಎಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳಿ, ಇಟ್ಸ್ ನಾಟ್ ವರ್ತ್ ದ ಮನಿ, ಆ ಥರನೂ ನೀವು ಹೇಳ್ಬೋದು, ರೈಟ್. ಅಂದರೆ ಇದು ಕೊಟ್ಟಿರೋ ದುಡ್ಡಿಗೆ ಕರೆಕ್ಟ್ ಆದಂತಹ ವಸ್ತು ಅಲ್ಲ, ಯೋಗ್ಯವಾಗಿಲ್ಲ ಅಂತ ನೀವು ಹೇಳ್ಬೋದು. ಇಟ್ಸ್ ನಾಟ್ ವರ್ತ್, ಇಟ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಯಾಕೆಂದರೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಅವ್ರಿಗೂ ಗೊತ್ತಿದ್ದಾಗ. ಸೊ ನೀವು ಡೈರೆಕ್ಟ್ ಹೇಳ್ಬಿಡ್ಬೋದು ಈ ಥರ, ಇಟ್ಸ್ ನಾಟ್ ವರ್ತ್ ದ ಮನಿ
ವ್ಯಾಲ್ಯೂ ಜಾಗದಲ್ಲಿ ಏನು ಬಂದಿದೆ, ದ ಮನಿ ಬಂದಿದೆ ಅಷ್ಟೇ. ಇಟ್ಸ್ ನಾಟ್ ವರ್ತ್ ಮಚ್ ಅಂತಲೂ ನೀವು ಹೇಳ್ಬೋದು, ಅಷ್ಟೊಂದು ಯೋಗ್ಯವಾಗಿಲ್ಲ, ಅಷ್ಟು ದುಡ್ಡಿಗೆ ಇದು ಯೋಗ್ಯವಾಗಿಲ್ಲ ಅಂತ. ರೈಟ್. ಮತ್ತು ನೀವು ಇದರ ವರ್ತ್ ಎಷ್ಟು ಅಂತ ನೀವು ಹೇಗೆ ಕೇಳಬೇಕು? ಆವಾಗ ನೀವು ಕೇಳಿ ವಾಟ್ ಈಸ್ ದಿಸ್ ಫೋನ್ ವರ್ತ್ ಅಂತ, ಅಥವಾ ಹೌ ಮಚ್ ಇಸ್ ದಿಸ್ ಫೋನ್ ವರ್ತ್ ಅಂತಲೂ ನೀವು ಕೇಳ್ಬೋದು. ವಾಟ್ ಈಸ್ ದಟ್ ಹೌಸ್ ವರ್ತ್ ಅಂತ ನೀವು ಕೇಳ್ಬೋದು. ಅಂದರೆ ಏನು, ಆ ಮನೆ ಎಷ್ಟು ಬೆಲೆ ಬಾಳುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅದರ ಟೋಟಲ್ ವ್ಯಾಲ್ಯೂ, ಫೈನಾನ್ಷಿಯಲ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಕೇಳೋವಾಗ ಈ ಥರ ಸೆಂಟೆನ್ಸ್ ಫಾರ್ಮಲ್ ಆಗಿರುತ್ತೆ. ಆ್ಯಂಡ್ ವರ್ತ್ ಅನ್ನೋದು ತುಂಬ ಸೂಟಬಲ್ ಆದಂಥ ವರ್ಡ್. ಗೊತ್ತಾಗ್ತಿಲ್ಲ? ಈ ಥರ ಸ್ಪೆಷಲ್ ಕೇಸ್ಗಳಲ್ಲಿ ಈ ವರ್ಡ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿಲ್ಲ? ಆ ಮನೆ ರೇಟ್ ಎಷ್ಟು ಅಂತ ಯಾರೂ ಕೇಳಲ್ಲ ಅಲ್ವಾ? ಆ ಮನೆಯ ಬೆಲೆ ಎಷ್ಟು ಅಂತ ಕೇಳ್ತೀವಿ, ಅದರ ಮೌಲ್ಯ ಎಷ್ಟು ಅಂತ ಕೇಳ್ತೀವಿ. ಆ ಥರ ನೀವು ಕೇಳೋ ಸಿಚುವೇಷನಲ್ಲಿ ಕೇಳಿ. ವಾಟ್ ಅಂತಲೂ ಹೇಳ್ಬೋದು ಅಥವಾ ಹೌ ಮಚ್ ಅಂತಲೂ ಹೇಳ್ಬೋದು, ಎರಡೂ ಕಾಮನ್ನೇ. ವಾಟ್ ಅನ್ನೋದು ಸ್ಪೋಕನಲ್ಲಿ ಜಾಸ್ತಿ ಕಾಮನ್ ಅಷ್ಟೇ. ಹೌ ಮಚ್ ಇಸ್ ದಟ್ ಹೌಸ್ ವರ್ತ್ ಅಂದ್ರೂ ಕೂಡ ಸೇಮ್ ಮೀನಿಂಗ್. ಸೊ ನೆಕ್ಸ್ಟ್ ಈ ಥರನೂ ನೀವು ಕೇಳ್ಬೋದು. ಬಿಲ್ ಗೇಟ್ಸ್ ಈಸ್ ವರ್ತ್ $110 billion. ಅಂದರೆ ಬಿಲ್ ಗೇಟ್ಸ್ನ ಮೌಲ್ಯ ಅಷ್ಟು, ಅಂದರೆ ಅವ್ರು ಅಷ್ಟು ಸಂಪಾದಿಸಿದ್ದಾರೆ. ಇದು ನಾವು ಆ ವ್ಯಕ್ತಿಯ ಆಸ್ತಿ ಹೇಳ್ತಾ ಇದ್ದೀವಿ. ಸೊ ಆವಾಗ ನಾವು ಇದೇ ಥರನೇ ಹೇಳಬೇಕು. ಸೊ ಅವ್ರು ಎಷ್ಟು ಶ್ರೀಮಂತ ಅಂತ ಹೇಳೋವಾಗ ಅವ್ರ ಆಸ್ತಿನೇ ಹೇಳ್ತೀವಿ. ರೈಟ್, ಅದನ್ನು ಇದೇ ಥರನೇ ಹೇಳಬೇಕು. ನೋಡಿ, ಸಬ್ಜೆಕ್ಟ್ ಬಂತು, ಬಿ ಫಾರ್ಮ್ ವರ್ತ್ ಮುಂದೆ ವ್ಯಾಲ್ಯೂ ಬಂದಿದೆ. ನಾನು ಹೇಳ್ಕೊಂಡಲ್ಲ ಆಗಲೇ ಸ್ಟ್ರಕ್ಚರ್, ಬೇಸಿಕ್ಸ್. ಆ ಬೇಸಿಕ್ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ಬಿಡಿ. ಸೊ ನೀವು ಯಾವತ್ತಾದರೂ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ವ್ಯಾಲ್ಯೂನ ಇದೇ ಥರನೇ ಹೇಳಬೇಕು. ಓಕೆ, ಅಂದರೆ ಅವ್ರ ಆಸ್ತಿನೇ ಹೇಳ್ತಾ ಇರೋದು ನಾವಿಲ್ಲಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಆ ವ್ಯಕ್ತಿನೇ ಸ್ವತಃ ಸಂಪಾದನೆ ಮಾಡಿರುವಂಥ ಆಸ್ತಿನ ಹೇಳೋವಾಗ ಈ ಥರ ಹೇಳ್ತೀವಿ. ರೈಟ್. ಸೊ ಬಿಲ್ ಗೇಟ್ಸ್ ಅವರ ಜೀವನದಲ್ಲಿ ಇಷ್ಟನ್ನು ಸಂಪಾದನೆ ಮಾಡಿದ್ದಾರೆ, ಆದ್ದರಿಂದ ಅವ್ರ ವ್ಯಾಲ್ಯೂ ಅಷ್ಟು $100 billion ಇದೆ ಅಂತ ಹೇಳೋ ಸಿಚುವೇಷನಲ್ಲಿ ಇದೇ ಥರ ಹೇಳ್ತೀವಿ. ಅವ್ರ ಆಸ್ತಿ ಎಷ್ಟು, ಅವರ ಮೌಲ್ಯ ಎಷ್ಟು ಅಂತ ಕೇಳೋವಾಗ ನೀವು ಈ ಥರ ಕೇಳ್ಬೋದು. ಹೌ ಮಚ್ ಇಸ್ ಬಿಲ್ ಗೇಟ್ಸ್ ವರ್ತ್, ಅಥವಾ ವಾಟ್ ಈಸ್ ಬಿಲ್ ಗೇಟ್ಸ್ ವರ್ತ್, ವಾಟ್ ಈಸ್ ಹಿ ವರ್ತ್ ಅಂತ ನಾವು ಕೇಳ್ಬೋದು. ವಾಟ್ ಆರ್ ಯು ವರ್ತ್ ಅಂತಲೂ ನಾನು ಕೇಳ್ಬೋದು. ಅಂದರೆ ನಿನ್ನ ಆಸ್ತಿ ಎಷ್ಟಿದೆ, ಅಂದ್ರೆ ನೀನು ಎಷ್ಟು ಬೆಲೆ ಬಾಳುವಂಥ ವ್ಯಕ್ತಿ ಅಂತ ಕೇಳೋದು. ಸೊ ಇಂಗ್ಲೀಷ್ನಲ್ಲಿ ಅದೇ ಥರನೇ ಕೇಳ್ತಾರೆ, ಬೆಲೆ ಬಾಳುವ ವ್ಯಕ್ತಿ. ಅಂದರೆ ಅವ್ರು ಅಷ್ಟು ಆಸ್ತಿನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅಷ್ಟು ಬೆಲೆ ಇದೆ ಅಂತ. ಗುಡ್ ವರ್ಡ್ಸ್ ಆರ್ ವರ್ತ್ ಅ ಲಾಟ್. ಗುಡ್ ವರ್ಡ್ಸ್ ಅಂದರೆ ಒಳ್ಳೆ ಮಾತುಗಳು. ಸೊ ಮಾತುಗಳು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ವರ್ಡ್ಸ್ ಅಂತಾರೆ, ಆಯಿತಾ? ಗುಡ್ ವರ್ಡ್ಸ್ ಅಂದರೆ ಒಳ್ಳೆಯ ಮಾತುಗಳು, ತುಂಬ ತುಂಬ ವ್ಯಾಲ್ಯೂ ಕೊಡುವಂಥವು. ದಿಸ್ ಸ್ಟ್ಯಾಚ್ಯೂ ಇಸ್ ವರ್ತ್ ಅ ಲಾಟ್ ಆಫ್ ಮನಿ. ಹೌ ಮಚ್ ಇಸ್ ದಿಸ್ ಕ್ಯಾಮ್ರಾ ವರ್ತ್ ಅಂತಲೂ ಕೇಳಿ. ಹೌ ಮಚ್ ಇಸ್ ದಿಸ್ ರಿಂಗ್ ವರ್ತ್ ಅಂತಲೂ ಕೇಳಿ. ಸೊ ಅಗೈನ್ ನೋಡಿ, ಇದೆಲ್ಲ ಸ್ಪೆಷಲ್ ಕೇಸ್. ನಾವು ರೇಟ್ ಎಷ್ಟು ಅಂತ ಇಲ್ಲಿ ಕೇಳ್ತಾ ಇಲ್ಲ, ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ಆ ಸಿಚುವೇಶನ್ ನೆನ್ಪಿಟ್ಕೊಂಬಿಡಿ. ಅದು ಎಷ್ಟು ಬೆಲೆ ಬಾಳುವಂಥದ್ದು ಅಂತ ಕೇಳೋವಾಗ ನೀವು ಈ ಥರ ಕೇಳ್ಬೋದು. ರೈಟ್. ಹೆಲ್ತ್ ಈಸ್ ವರ್ತ್ ಮೋರ್ ದೆನ್ ಗೋಲ್ಡ್. ಹೆಲ್ತ್ ಈಸ್ ವರ್ತ್, ಮುಂದೆ ನಾನು ವ್ಯಾಲ್ಯೂ ಹಾಕಿಲ್ಲ, ಮೋರ್ ದೆನ್ ಗೋಲ್ಡ್ ಅಂತ ಹಾಕಿದ್ದೀನಿ. ಅಂದರೆ ಗೋಲ್ಡ್ಗಿಂತ ಜಾಸ್ತಿ ವರ್ತ್ ಇರೋದು ನಮ್ಮ ಹೆಲ್ತ್. ಆ ಥರ ನಾವು ಹೇಳ್ತೀವಿ. ಸೊ ಎಲ್ಲದರಲ್ಲೂ ನಾವು ರೇಟ್ ಬಗ್ಗೆ ಮಾತಾಡ್ತಿಲ್ಲ, ಪ್ರೈಸ್ ಬಗ್ಗೆ ಮಾತಾಡ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಬೆಲೆ, ಅದರ ಮೌಲ್ಯ, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಾಟ್ಸ್ ಇಟ್ಸ್ ಅಪ್ರಾಕ್ಸಿಮೇಟ್ ವರ್ತ್ ಅಂತಲೂ ನೀವು ಕೇಳ್ಬೋದು. ಈ ಥರನೂ ಕೇಳಿದ್ದು ನೆನ್ಪಿಟ್ಕೊಳ್ಳಿ ಸೆಂಟೆನ್ಸ್. ಹೌ ಮಚ್ ಡೂ ಯು ಥಿಂಕ್ ಇಟ್ಸ್ ಆಲ್ ವರ್ತ್. ಸೊ ಇದು ಯಾವಾಗ ಕೇಳ್ಬೋದು ಅಂದರೆ ನಮ್ಮ ಮುಂದೆ ತುಂಬ ವಸ್ತುಗಳು ಕಾಣಿಸ್ತಾ ಇದೆ, ಆವಾಗ ನಾನು ಕೇಳ್ಬೋದು ಇದನ್ನು, ಇವೆಲ್ಲದರ ಬೆಲೆ ಎಷ್ಟಿರ್ಬೋದು ಅಂತ ನಿನ್ಗೆ ಅನ್ನಿಸ್ತಾ ಇದೆ ಅಂತ. ಅಥವಾ ಇನ್ನೊಂದು ಸಿಚುವೇಶನ್ ಇದೆ, ಏನಂದರೆ ಈಗ ನನ್ನ ಫ್ರೆಂಡ್ ತುಂಬ ಮಾಡ್ತಾ ಇರ್ತಾನೆ, ತುಂಬ ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ಭಾಳಷ್ಟು ಕೆಲಸಗಳನ್ನ ಮಾಡ್ತಿರ್ತಾನೆ. ನಾನು ಕೇಳ್ತೀನಿ, ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಇವೆಲ್ಲದರ ವರ್ತ್ ಎಷ್ಟಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ ಅಂತ ನಾನು ಕೇಳ್ತಾಯಿದ್ದೆ. ಸೊ ಅದು ಕೇವಲ ವಸ್ತುನೇ ಆಗಿರಬೇಕಾಗಿಲ್ಲ, ಒಬ್ಬರು ಮಾಡುವಂಥ ಕೆಲಸದ ವರ್ತ್ ಕೂಡ ಆಗಿರ್ಬೋದು. ಅವಾಗಲೂ ನೀವು ಕೇಳ್ಬೋದು. ರೈಟ್. ದ ವರ್ತ್ ಆಫ್ ಫ್ರೆಂಡ್ಶಿಪ್ ಈಸ್ ಗ್ರೇಟರ್ ದೆನ್ ಗೋಲ್ಡ್. ಇಲ್ಲಿ ವರ್ತ್ ಅನ್ನೋದು ನೌನ್ ಆಗಿ ಯೂಸ್ ಆಗಿದೆ. ದ ವರ್ತ್ ಆಫ್ ಫ್ರೆಂಡ್ಶಿಪ್. ಸೊ ಇಷ್ಟೊತ್ತರೆಗೂ ನಾನು ವರ್ತ್ನ ಎಡ್ಜೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡೆ, ಇಲ್ಲಿ ನೌನ್ ಆಗಿ ಯೂಸ್ ಆಗ್ತಾ ಇದೆ. ದ ವರ್ತ್ ಆಫ್ ಫ್ರೆಂಡ್ಶಿಪ್ ಇಸ್ ಗ್ರೇಟರ್ ದೆನ್ ಗೋಲ್ಡ್. ಮತ್ತೆ ಅಗೇನ್ ನೋಡಿ, ವಿ ನೆವರ್ ನೋ ದ ವರ್ತ್, ಇಲ್ಲೂ ಕೂಡ ನೌನ್ ಆಗಿದೆ. ವಿ ನೆವರ್ ನೋ ದ ವರ್ತ್ ಅಥವಾ ವ್ಯಾಲ್ಯೂ. ವಿ ನೆವರ್ ನೋ ದ ವರ್ತ್ ಆಫ್ ವಾಟರ್ ಟಿಲ್ ದ ವೆಲ್ ಇಸ್ ಡ್ರೈ. ಅಂದರೆ ಬಾವಿ ಒಣಗೋ ತನಕ ನಮಗೆ ನೀರಿನ ಮೌಲ್ಯ ಗೊತ್ತಾಗೋದಿಲ್ಲ. ಸೊ ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಫಸ್ಟ್ ವ್ಯಾಲ್ಯೂ ಹಾಕಿ ಆಮೇಲೆ ವರ್ತ್ ಆಫ್ ಹಾಕಿ ಆ ವಸ್ತುನ ಮೆನ್ಷನ್ ಮಾಡಬಹುದು. ಈ ಥರನೂ ಮಾಡಬಹುದು. ನೋಡಿ ಇಲ್ಲಿ, $1 million ವರ್ತ್ ಆಫ್ ಹೌಸ್. ನಾ ಇಲ್ಲಿ ಜಸ್ಟ್ ಹೌಸ್ ಅಂತ ತಗೊಂಡ್ರೆ ಒಂದು ಸಿಂಗಲ್ ವರ್ಡ್ ಆಯಿತು. ಅದರ ಹಿಂದೆ ಅದರ ಬೆಲೆನ ಮೆನ್ಷನ್ ಮಾಡಿದರೆ ಅದರ ಡಿಸ್ಕ್ರೈಬ್ ಮಾಡ್ತಾ ಇದೆ. ಈಗ ಅದು ನಾ ಹೌಸ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಅದರ ಬೆಲೆ ಜೊತೆ. $1 million ಪ್ಲೂರಲ್ ಹಾಕಬೇಕು ಆ್ಯಂಡ್ ಅಫಾಶಫಿ ಹಾಕಿದೆ, ಅಂದರೆ ಅಷ್ಟು ಡಾಲರ್ಗಳ ಮನೆ, ಅಷ್ಟು ಡಾಲರ್ಗಳಷ್ಟು ಬೆಲೆ ಬಾಳೋ ಮನೆ. ಸೊ ನಾ ಹೇಳಿದ್ನಲ್ಲ,
ಪ್ಲೂರಲ್ನ ನೀವು ಪೊಸೆಸಿವ್ ಮಾಡಬೇಕಂದ್ರೆ ಲಾಸ್ಟ್ನಲ್ಲಿ ಅಪೋಸ್ಟ್ರಫಿ ಹಾಕ್ತೀವಿ. ಅಂದರೆ ಈಗ ಎಲ್ಲ ವರ್ಡ್ಗಳು ಸೇರಿ ಇದು ಕಂಪ್ಲೀಟ್ ಒಂದು ನೌನ್ ಆಯಿತು. ಅಂದರೆ ಜಸ್ಟ್ ನೀವು ಹೌಸ್ ಅಂತ ಹೇಳ್ಬೋದು, ಅಥವಾ ಎಷ್ಟು ಬೆಲೆ ಬಾಳುವ ಹೌಸ್ ಅಂತಲೂ ಹೇಳ್ಬೋದು. ಅಂದ್ರೆ ಏನು, $1 ಮಿಲಿಯನ್ ಬೆಲೆ ಬಾಳುವ ಮನೆ, ರೈಟ್. ಸೊ ಇದನ್ನು ಆ್ಯಸ್ ಅ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ಕೋಬೋದಲ್ವಾ. ಐ ಬಾಟ್ $1 ಮಿಲಿಯನ್ ವರ್ತ್ ಆಫ್ ಹೌಸ್. ಅಥವಾ ಇದನ್ನು ನೀವು ರಿವರ್ಸಲ್ಲೂ ಹೇಳ್ಬೋದು, ಆ ಹೌಸ್ ವರ್ತ್ ಆಫ್ $1 ಮಿಲಿಯನ್ ಅಂತಲೂ ಹೇಳ್ಬೋದು. ಎರಡೂ ಸೇಮ್. 10 lakh rupees ಅನ್ನೋದು ಅದರ ವ್ಯಾಲ್ಯೂ. ಲಾಸ್ಟಲ್ಲಿ ಒಂದು ಅಪೋಸ್ಟ್ರಫಿ ಹಾಕಿ ಅಷ್ಟೇ. 10 lakh rupees ವರ್ತ್ ಆಫ್ ಕಂಪ್ಯೂಟರ್ಸ್ ಅಂದರೆ 10 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಂಪ್ಯೂಟರ್ಗಳು. ಸೊ ಇದನ್ನು ರಿವರ್ಸ್ ಮಾಡಿ ಏನಾಗುತ್ತೆ, ಕಂಪ್ಯೂಟರ್ಸ್ ವರ್ತ್ ಆಫ್ 10 lakh rupees. ಅಲ್ಲಿ ನೀವು ಅಪೋಸ್ಟ್ರಫಿ ಹಾಕಬೇಕಾಗಿಲ್ಲ, ರೈಟ್. ಸೊ ಅಷ್ಟು ಏನು ಹಾಳಾಯಿತು, ಅಷ್ಟು ಖರೀದಿ ಮಾಡಿದ್ವಿ, ಈ ಥರ ಹೇಳೋ ಸಿಚುವೇಷನಲ್ಲಿ ಇದು ಯೂಸ್ ಆಗುತ್ತೆ ಅಲ್ವಾ. 200 rupees ವರ್ತ್ ಆಫ್ ಪಾಪ್ಕಾರ್ನ್. 2 hours ವರ್ತ್ ಆಫ್ ವರ್ಕ್ ಅಂದರೆ 2 ಗಂಟೆ ಮಾಡಿದಂತಹ ಕೆಲಸ, ಅವಾಗ ಇದನ್ನು ಹೇಳ್ತೀವಿ. ಯು ಕ್ಯಾನ್ ವಿನ್ ಅ ಗಿಫ್ಟ್ ಕಾರ್ಡ್ ವರ್ತ್ ₹500 ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಮೋಡಲ್ ವರ್ಕ್ ಯೂಸ್ ಮಾಡ್ತಿದ್ದೀನಿ. ಎಲ್ಲಾದರೂ ಜಾಸ್ತಿ ಗ್ರಾಮರ್ ಪಾಯಿಂಟ್ಸ್ ಬಂದರೆ ನೀವು ಯೋಚನೆ ಮಾಡಬೇಡಿ, ಮುಂದಕ್ಕೆ ನಾನು ಅದನ್ನು ಹೇಳ್ಕೊಡ್ತೀನಿ. ನಾನು ಟೆನ್ಸ್ಗಳು ಯೂಸ್ ಮಾಡಿದ್ರು ಕೂಡ ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ, ಅವಾಗ ಕಲಿತೀರಾ. ಸೊ ಇವತ್ತಿನ ಮೇನ್ ಟಾಪಿಕ್ ಮೇಲೆ ನೀವು ಫೋಕಸ್ ಮಾಡಿ ಅಷ್ಟೇ. ದ ಥೀವ್ಸ್ ಸ್ಟೋಲ್ 5 lakh rupees ವರ್ತ್ ಆಫ್ ಜ್ಯುವೆಲ್ರಿ, ರೈಟ್. ಗೊತ್ತಾಯ್ತಲ್ವ. ನೆಕ್ಸ್ಟ್, ವರ್ತ್ ಮುಂದೆ ING ಫಾರ್ಮ್ನಲ್ಲಿ ಇರುವಂತಹ ವರ್ಡ್ಗಳನ್ನ ಕೂಡ ಹಾಕ್ತೀವಿ. ಯಾವಾಗ ಹಾಕ್ತೀವಿ ಅಂದರೆ ವೆನ್ ಸಮಥಿಂಗ್ ಈಸ್ ಯೂಸ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಎನಫ್ ಟು ಡೂ. ಸೊ ಯಾವುದಾದ್ರೂ ಒಂದು ಕೆಲಸ ಮಾಡೋದು ತುಂಬ ಪ್ರಯೋಜನಕಾರಿ ಇದೆ ಅಂತ ನಮ್ಗೆ ಅನಿಸಿದ್ರೆ ನಾವು ಈ ಒಂದು ಸ್ಟ್ರಕ್ಚರ್ನಲ್ಲಿ ಹೇಳ್ತೀವಿ. ಈಗ ನೋಡು, ಬುಕ್ಸ್ ಓದೋದು ತುಂಬ ಪ್ರಯೋಜನಕಾರಿಯಾದಂಥ ಕೆಲಸ ಅಂತ ಹೇಳಬೇಕು. ಆವಾಗ ವರ್ತ್ ಪ್ಲಸ್ ರೀಡಿಂಗ್ ಯೂಸ್ ಮಾಡಬೇಕು. ಇಟ್ ಈಸ್ ವರ್ತ್ ರೀಡಿಂಗ್ ದ ಬುಕ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಈ ಸ್ಟ್ರಕ್ಚರ್ ಯಾವಾಗ ಯೂಸ್ ಮಾಡ್ತೀವಿ, ಒಂದು ಕೆಲಸ ಮಾಡೋದು ಪ್ರಯೋಜನಕಾರಿ ಅಂತ ಅನಿಸೋವಾಗ ನಾವು ಈ ಸ್ಟ್ರಕ್ಚರ್ನಲ್ಲಿ ಸೆಂಟೆನ್ಸ್ ಹೇಳ್ತೀವಿ. ಇಲ್ಲಿ ನೋಡಿ, ಇಟ್ಸ್ ವರ್ತ್ ಟಾಕಿಂಗ್ ಟು ಕಿರಣ್ ಅಂದ್ರೇನು, ಕಿರಣ್ನೊಂದಿಗೆ ಮಾತನಾಡುವುದು ಯೋಗ್ಯ. ಸೊ ಕನ್ನಡದಲ್ಲಿ, ಸ್ಪೋಕನ್ ಕನ್ನಡದಲ್ಲಿ ನಾವು ಈ ಥರ ಏನು ಹೇಳಲ್ಲ. ಸೊ ಯಾವಾಗ ಸಿಚುವೇಶನ್ ನೋಡಿ ಆವಾಗ ಇದೇ ಥರ ಸೆಂಟೆನ್ಸ್ ಹೇಳಬೇಕಾಗುತ್ತೆ. ಈಗ ಏನೋ ಒಂದು ನಡೀತಾ ಇದೆ, ನಾವು ಕಿರಣ್ ಜೊತೆ ಹೋಗಿ ಮಾತಾಡಿದ್ರೆ ಒಳ್ಳೆಯದು, ಅವನು ಏನಾದರೂ ಸೊಲ್ಯೂಷನ್ ಕೊಡ್ತಾನೆ, ಅವನ ಜೊತೆನೇ ಮಾತಾಡಬೇಕು ಅಂತ ಅನ್ನಿಸ್ತಿರುತ್ತೆ ಅಂತ ನೀವು ಹೇಳಬೇಕು ಅನ್ಕೊತೀರಾ ಇಂಗ್ಲೀಷ್ನಲ್ಲಿ. ಅವಾಗ ಹೇಳಿ ಇಟ್ಸ್ ವರ್ತ್ ಟಾಕಿಂಗ್ ಟು ಕಿರಣ್ ಅಂತ. ಅಥವಾ ಅವನ ಜೊತೆ ಮಾತಾಡೋದು ಪ್ರಯೋಜನ ಇಲ್ಲ, ಇವನ ಜೊತೆ ಮಾತಾಡೋಣ, ಓಕೆ, ಇಟ್ಸ್ ವರ್ತ್ ಟಾಕಿಂಗ್ ಟು ಹಿಮ್ ಅಂತ ಹೇಳೋ ಸಿಚುವೇಶನ್ ಇದು. ಸೊ ಕನ್ನಡದಲ್ಲಿ ನಾನು ನಿಮಗೆ ಕೊಟ್ಟಿರೋ ಸೆಂಟೆನ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಬಟ್ ಕನ್ನಡದಲ್ಲಿ ಹೇಳೋ ಸಿಚುವೇಶನ್ ಯಾವುದು ಅನ್ನೋದು ನಾನು ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆವಾಗ ನೀವು ಹೇಳಿ. ಅದಾಗ್ತಿದೆ ಅಲ್ವಾ. ಸೊ ನಾವು ಕನ್ನಡದಲ್ಲಿ ಇದನ್ನು ಯೂಸೇ ಮಾಡೋದಿಲ್ಲ ಅಂತ ಅನ್ಕೋಬೇಡಿ. ಸೊ ಕಾಂಟೆಕ್ಸ್ಟ್ ಯಾವುದು ಅಂತ ನಾನು ಹೇಳಿದೆ ಅಲ್ವಾ. ಇವನ ಜೊತೆ ಮಾತಾಡೋ ಪ್ರಯೋಜನ ಇಲ್ಲ, ಅವನ ಜೊತೆ ಮಾತಾಡಿದ್ರೆ ಏನೋ ಪ್ರಯೋಜನ, ಅಂದರೆ ಅವನ ಜೊತೆ ಮಾತಾಡಿದ್ರೆ ಒಳ್ಳೆಯದು ಅಂತ ನೀವು ಯಾವಾಗ ಹೇಳಬೇಕು ಅನಿಸುತ್ತೆ ಆವಾಗ ನೀವು ಈ ಥರ ಹೇಳಿ, ಇಟ್ಸ್ ವರ್ತ್ ಟಾಕಿಂಗ್ ಟು ಕಿರಣ್ ಅಂತ. ಬಟ್ ಈ ಥರ ಹೇಳಬಾರ್ದು, ಟಾಕಿಂಗ್ ಟು ಕಿರಣ್ ಈಸ್ ವರ್ತ್, ಈ ಥರ ಹೇಳಕ್ಕೆ ಬರಲ್ಲ. ಇಟ್ಸ್ ವರ್ತ್ ಅಂತಲೇ ಸ್ಟಾರ್ಟ್ ಮಾಡಬೇಕು, ಮುಂದೆ ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ. ಇಲ್ಲಿ ನೋಡಿ, ಇಟ್ ಈಸಂಟ್ ವರ್ತ್ ರಿಪೇರಿಂಗ್ ದ ಕಾರ್, ನೆಗೆಟಿವ್ ಮಾಡಿದ್ದೀನಿ ಅಷ್ಟೇ. ಇಟ್ ಇಸಂಟ್ ವರ್ತ್ ಅಂದರೆ ಈ ಕಾರ್ನ ರಿಪೇರಿ ಮಾಡಿಸಿ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ನಾವೇನು ಸ್ಪೋಕನಲ್ಲಿ ಯೋಗ್ಯವಲ್ಲ ಅಂತೇನು ಮಾತಾಡಲ್ಲ. ಬಟ್ ಕಾಂಟೆಕ್ಸ್ಟ್ ಯಾವುದು, ಈ ಕಾರ್ ತುಂಬ ಹಳೇದಾಗಿದೆ, ಇನ್ನು ರಿಪೇರ್ ಮಾಡಿಸಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ಸೊ ಆಗ ಹೇಳ್ಬೋದು ಇಟ್ ಇಸಂಟ್ ವರ್ತ್ ರಿಪೇರಿಂಗ್ ದ ಕಾರ್. ಅಥವಾ ರಿವರ್ಸ್ ಮಾಡಿನೂ ಹೇಳ್ಬೋದಲ್ಲ, ದ ಕಾರ್ ಇಸಂಟ್ ವರ್ತ್ ರಿಪೇರಿಂಗ್, ದ ಸ್ಟೋರಿ ಈಸ್ ವರ್ತ್ ರೀಡಿಂಗ್. ಅಂದರೆ ಇದು ಓದಲೇಬೇಕಾದಂಥ ಸ್ಟೋರಿ, ಓದಿದರೆ ಪ್ರಯೋಜನ ಇದೆ, ಅಂದರೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಇದ್ರ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಸೊ ರಿವರ್ಸ್ ಮಾಡಿನೂ ಹೇಳ್ಬೋದಲ್ವ, ಇಟ್ಸ್ ವರ್ತ್ ರೀಡಿಂಗ್ ದ ಸ್ಟೋರಿ ಅಂತ. ಎರಡೂ ಕರೆಕ್ಟ್, ಏನೂ ಡಿಫ್ರೆನ್ಸ್ ಇಲ್ಲ. ದ ಬುಕ್ ಇಸಂಟ್ ವರ್ತ್ ರೀಡಿಂಗ್ ಅಂದರೆ ಇದು ಓದೋ ಅಷ್ಟೇನು ಚೆನ್ನಾಗಿಲ್ಲ. ಐ ಥಿಂಕ್ ಇಟ್ಸ್ ವರ್ತ್ ಟ್ರೈಯಿಂಗ್. ಸೊ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಲ್ವಾ, ವರ್ತ್ ಮುಂದೆ ಅಥವಾ ಇಟ್ಸ್ ವರ್ತ್ ಮುಂದೆ ಏನು ಬರಬೇಕು, ING ವರ್ಬೇ ಬರಬೇಕು. ಅಂದರೆ ಆ ಆ್ಯಕ್ಟಿವಿಟಿ, ಜಸ್ಟ್ ಆ ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ ನೀವು ಅಲ್ಲಿ. ಅಂದರೆ ಆ ಆ್ಯಕ್ಟಿವಿಟಿ ಮಾಡೋದ್ರಿಂದ ಪ್ರಯೋಜನ ಇದೆ ಅಥವಾ ಪ್ರಯೋಜನ ಇಲ್ಲ, ಯೂಸ್ಲೆಸ್, ಯೂಸ್ಫುಲ್ ಅಂತ ಹೇಳೋವಾಗ ನೀವು ಹೇಳಿ ಇದನ್ನು. ತಾಜ್ ಮಹಲ್ ಈಸ್ ವೆಲ್ ವರ್ತ್ ವಿಸಿಟಿಂಗ್ ಅಂತಲೂ ನೀವು ಹೇಳ್ಬೋದು. ವರ್ತ್ ಹಿಂದೆ ವೆಲ್ ಅನ್ನೋ ವರ್ಡ್ನ ಕೂಡ ಯೂಸ್ ಮಾಡ್ತಾರೆ ತುಂಬ ಸರಿ, ಅಂದರೆ ಬಹಳ ಯೋಗ್ಯವಾದ ಕೆಲಸ ಅಂತ ಹೇಳೋ ಕಡೆ. ಇಟ್ಸ್ ನಾಟ್ ವರ್ತ್ ಡಿಸ್ಕಸಿಂಗ್ ಅಂದರೆ ಇದನ್ನು ಡಿಸ್ಕಸ್ ಮಾಡಿ ಏನೂ ಪ್ರಯೋಜನ ಇಲ್ಲ, ಅಂದರೆ ಇದು ಡಿಸ್ಕಸ್ ಮಾಡುವಷ್ಟು ಯೋಗ್ಯವಾದದ್ದಲ್ಲ. ದ ಫಿಲ್ಮ್ ಈಸ್ ವರ್ತ್ ವಾಚಿಂಗ್. ಹಿಸ್ ಸಜೆಷನ್ ಈಸ್ ವರ್ತ್ ಕನ್ಸಿಡರಿಂಗ್ ಅಂದರೆ ಅವನೇನು ಸಜೆಷನ್ ಕೊಡ್ತಾ ಇದ್ದಾನೆ, ಎಸ್ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು, ಅದು ಯೂಸ್ಫುಲ್ ಆಗಿದೆ ಅಂತ ಹೇಳೋ ಕಡೆ. ಇಟ್ಸ್ ವರ್ತ್ ಗೋಯಿಂಗ್ ಟು ಹಂಪಿ ಇಫ್ ಯು ಹ್ಯಾವ್ ದ ಟೈಮ್
ಅಂದರೆ ಹಂಪಿ ತುಂಬ ಒಳ್ಳೆ ಪ್ಲೇಸ್, ಅಲ್ಲಿಗೆ ಹೋದರೆ ವರ್ತ್ ಇದೆ. ಅಂದರೆ ನಾವೇನು ದುಡ್ಡು ಖರ್ಚು ಮಾಡ್ತೀವಲ್ಲ ಅದಕ್ಕೆ ರಿಟರ್ನ್ ಸಿಗುತ್ತೆ ಅಂತ ಹೇಳೋ ಕಡೆನೂ ನೀವು ಈ ಥರ ಹೇಳಿ. ಒಂದು ಫಿಲ್ಮ್ ನೋಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ನಾವು ದುಡ್ಡು ಖರ್ಚು ಮಾಡಿ ಹೋಗ್ತೀವಿ, ಅದಕ್ಕೆ ರಿಟರ್ನ್ ಸಿಗಬೇಕಲ್ವಾ, ರೈಟ್? ಸೊ ಆ ಸಿಚುವೇಶನ್ಗಳಲ್ಲಿ ನೀವು ಹೇಳ್ಬೋದು. ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಗೋಯಿಂಗ್ ಟು ಸಿ ದಟ್ ನ್ಯೂ ಫಿಲ್ಮ್. ಎಸ್, ನಾನು ಹೇಳಿದ್ನಲ್ವಾ, ಅಂದರೆ ಆ ಸಿನಿಮಾ ನೋಡಲು ಯೋಗ್ಯವಾಗಿದೆ ಅಂತ ನಂಗೆ ಅನ್ನಿಸ್ತಿಲ್ಲ. ಅಂದರೆ ಇಟ್ಸ್ ನಾಟ್ ವರ್ತ್. ವಿ ಡಿಸೈಡೆಡ್ ಇಟ್ ವಾಸಂಟ್ ವರ್ತ್ ಗೋಯಿಂಗ್ ಟು ಜಯನಗರ್ ಟು ಬೈ ಬುಕ್ಸ್ ದಟ್ ವಿ ಕುಡ್ ಗೆಟ್ ಆನ್ ದಿ ಇಂಟರ್ನೆಟ್. ಸೊ ಇಲ್ಲಿ ತುಂಬ ಗ್ರಾಮರ್ ಎಲಿಮೆಂಟ್ಸ್ ಇದೆ, ಸೆಂಟೆನ್ಸ್ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು, ಜಸ್ಟ್ ಟ್ರಾನ್ಸ್ಲೇಷನ್ ಅರ್ಥ ಮಾಡ್ಕೊಳ್ಳಿ. ಅದೇ ಇಂಟರ್ನೆಟ್ಟಿಂದನೇ ಬುಕ್ ಸಿಗುತ್ತಲ್ವ, ಅದನ್ನು ತೊಗೊಳಕ್ಕೆ ಯಾಕೆ ಜಯನಗರಕ್ಕೆ ಹೋಗಬೇಕು? ಆ ಸಿಚುವೇಶನ್ ಇದು. ಸೊ ನಾವು ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್, ವರ್ತ್ ವೈಲ್. ಸೊ ಇದನ್ನು ಸಿಂಗಲ್ ವರ್ಡ್ ಆಗಿ ಬರಿಬೋದು ಅಥವಾ ಸೆಪರೇಟ್ ಆಗಿನೂ ಬರಿಬೋದು. ಇದು ಕೂಡ ವರ್ತ್ ಜಾಗದಲ್ಲೇ ಯೂಸ್ ಮಾಡ್ತಾರೆ. ವರ್ತ್ ಅಂತಲೂ ಹೇಳ್ಬೋದು ಅಥವಾ ವರ್ತ್ ವೈಲ್ ಅಂತಲೂ ಹೇಳ್ಬೋದು. ಯಾವಾಗ ಅಂದರೆ ನಾವು ಒಂದು ಕೆಲಸನ ಟೈಮ್ ಸ್ಪೆಂಡ್ ಮಾಡಿ ಮಾಡೋವಾಗ ಪ್ರಯೋಜನ ಇದೆಯಾ ಇಲ್ವಾ ಅಂತ ಹೇಳೋ ಕಡೆ ನೀವು, ಅಂದರೆ ನಾನು ಇದನ್ನು ಮಾಡ್ತಾ ಇದ್ದೀನಿ, ಇದು ವರ್ತ್ ವೈಲ್ ಇದೆಯಾ ಇಲ್ವಾ ಅಂತ ನೀವು ಕೇಳಬಹುದು, ರೈಟ್? ವರ್ತ್ ಅಥವಾ ವರ್ತ್ ವೈಲ್ ಎರಡೂ ಓಕೆ. ವರ್ತ್ ವೈಲ್ ಅನ್ನೋದು ಸ್ವಲ್ಪ ಫಾರ್ಮಲ್ ವರ್ಡ್ ವರ್ತ್ಗಿಂತ ಅಷ್ಟೇ. ಸೊ ಎಕ್ಸಾಂಪಲ್ಸ್ ನೋಡಿ. ಐ ಥಿಂಕ್ ಇಟ್ಸ್ ಅ ವರ್ತ್ ವೈಲ್ ಥಿಂಗ್ ಟು ಡೂ. ಸೊ ಈ ಥರ ವರ್ತ್ ವೈಲ್ ಅನ್ನೋದು ಒಂದು ನೌನ್ನ ಹಿಂದೆ ಹಾಕ್ತೀವಿ, ರೈಟ್? ಅಂದರೆ ಇದು ಮಾಡಲು ಯೋಗ್ಯವಾದಂಥ ಕೆಲಸ ಅಂತ ನನಗನ್ನಿಸ್ತಿದೆ, ಅಂದರೆ ಇದರ ಮಾಡೋದ್ರಿಂದ ಪ್ರಯೋಜನ ಇದೆ ಅಂತ ನೀವು ಹೇಳ್ಬೋದು. ಕೇಳಿದ್ರಲ್ವ, ವರ್ತ್ ವೈಲ್ ಹ್ಯಾಬಿಟ್ ಅಂತಲೂ ಹೇಳ್ತೀವಿ. ಒಂದು ಹ್ಯಾಬಿಟ್ ನಮಗೆ ಪ್ರಯೋಜನಕಾರಿ ಇದ್ದರೆ ಅದನ್ನು ವರ್ತ್ ವೈಲ್ ಹ್ಯಾಬಿಟ್ ಅಂತ ಕರಿತೀವಿ. ಸೊ ವರ್ತ್ ವೈಲ್ ಇಲ್ಲಿ ಅಡ್ಜೆಕ್ಟಿವ್. ಇಸ್ ಇಟ್ ವರ್ತ್ ವೈಲ್ ವಿಸಿಟಿಂಗ್ ಹಂಪಿ ಅಂತ ನೀವು ಕೇಳ್ಬೋದು. ಇಟ್ಸ್ ವರ್ತ್ ವೈಲ್ ಟು ಕಂಪೇರ್ 2 years accounts. Do you think working in this company is a worthwhile career? Would you like to do some gardening for me? I'll make it worth your while. ಅಂದರೆ ನೀನು ಬಂದು ಸ್ವಲ್ಪ ತೋಟದ ಕೆಲಸ ಮಾಡಿಕೊಡ್ತೀಯಾ, ಐ ವಿಲ್ ಮೇಕ್ ಇಟ್ ವರ್ತ್ ಯುವರ್ ವೈಲ್. ಸೊ ಈ ಥರನೂ ಹೇಳ್ಬೋದು. ಅಂದರೆ ವೈಲ್ ಅಂದ್ರೇನು, ನೀನು ಆ ಕೆಲಸ ಮಾಡೋದಕ್ಕೆ ನೀನು ಟೈಮ್ ಸ್ಪೆಂಡ್ ಮಾಡ್ತೀಯಲ್ವಾ, ಅದಕ್ಕೆ ತಕ್ಕಷ್ಟು ದುಡ್ಡನ್ನ ನಾನು ಕೊಡ್ತೀನಿ, ಐ ವಿಲ್ ಪೇ ಯು ಎನಫ್ ಅಂತ. ಆ್ಯಂಡ್ ಇಟ್ಸ್ ವರ್ತ್ ಇಟ್. ಇದು ಒಂದು ಎಕ್ಸ್ಪ್ರೆಷನ್ ಥರ ನೀವು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನೀವು ಹೇಳ್ಬೋದು ಇಟ್ಸ್ ವರ್ತ್ ಇಟ್, ಇಟ್ಸ್ ನಾಟ್ ವರ್ತ್ ಇಟ್ ಅಂತ. ಯಾವಾಗ ಹೇಳ್ತೀವಿ? ವೆನ್ ಸಮಥಿಂಗ್ ಈಸ್ ವರ್ತ್ ಡೂಯಿಂಗ್, ಅಂದರೆ ಗುಡ್ ವ್ಯಾಲ್ಯೂ ಫಾರ್ ದ ಪ್ರೈಸ್, ರೈಟ್? ಸೊ ಇಟ್ಸ್ ವರ್ತ್ ಇಟ್. ನೀವು ಇಷ್ಟೇ ಹೇಳಿದ್ರೆ ಏನರ್ಥ? ಅದಕ್ಕೆ ವರ್ತ್ ಇದೆ, ಅದಕ್ಕೆ ಬೆಲೆ ಇದೆ, ನೀವು ಮಾಡಬಹುದು, ಪ್ರಯೋಜನಕಾರಿ ಇದೆ ಅಂತ. ಇಟ್ಸ್ ನಾಟ್ ವರ್ತ್ ಇಟ್ ಅಂದರೆ ಏನು? ಅದಕ್ಕೆ ಅಷ್ಟು ವರ್ತ್ ಇಲ್ಲ, ನೀನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಪ್ರಯೋಜನ ಇಲ್ಲ, ಅದರಿಂದ ನಿಂಗೇನೂ ಸಿಗಲ್ಲ ಅಂತ ಹೇಳೋ ಕಡೆ. ಸೊ ಈಗ ಯಾರಾದರೂ ನಿಮ್ಗೆ ಹೇಳ್ತಾರೆ, ಸೊ ಅವ್ರು ನನಗೆ ಇಷ್ಟು ಕೇಳಿದ್ರು, ನಾನು ಇಷ್ಟು ಕೊಡಬೇಕು, ನಿನಗೇನು ಅನ್ಸುತ್ತೆ ನಾನು ತಗೊಳ್ಳ ಅಂತ, ಅವಾಗ ನೀವು ಹೇಳಿ ಯು ಕ್ಯಾನ್ ಬೈ ಇಟ್, ಇಟ್ಸ್ ವರ್ತ್ ಇಟ್. ನಿಜವಾಗ್ಲೂ ವರ್ತ್ ಇದೆ ಅಂತ ಅನ್ಸಿದ್ರೆ ನೀವು ಇಟ್ಸ್ ವರ್ತ್ ಇಟ್ ಅಂತೇಳಿ. ಬೇಡ ತಗೋಬೇಡ, ಇಟ್ಸ್ ನಾಟ್ ವರ್ತ್ ಇಟ್. ಸೊ ಸಿಚುವೇಶನ್ ಯಾವುದಾದ್ರೂ ಆಗಿರಲಿ, ಬೆಲೆಗೆ ತಕ್ಕದ್ದು ಅಂತ ಅನಿಸಿದ್ರೆ ಇಟ್ಸ್ ವರ್ತ್ ಇಟ್ ಅಂತೇಳಿ, ಟೈಮ್ಗೆ ತಕ್ಕದ್ದು ಅಂತ ಅನಿಸಿದ್ರು ಇಟ್ಸ್ ವರ್ತ್ ಇಟ್ ಅಂತೇಳಿ, ಅದಕ್ಕೆ ಅಪೋಸಿಟ್ ಇದ್ದರೆ ಇಟ್ಸ್ ನಾಟ್ ವರ್ತ್ ಇಟ್ ಅಂತೇಳಿ ಅಷ್ಟೇ. ಕೇಳೋಂಗಿದ್ರೆ ಇಸ್ ಇಟ್ ವರ್ತ್ ಇಟ್ ಅಂತ ಕೇಳಿ. ಹಿಸ್ ನಾಟ್ ವರ್ತ್ ಇಟ್ ಅಂತಲೂ ಹೇಳ್ಬೋದು. ಅಂದರೆ ಅವನಿಗೆ ಇದು ಸೂಟ್ ಅಲ್ಲ, ರೈಟ್? ನೀನು ಅವನಿಗೋಸ್ಕರ ಇಷ್ಟು ಮಾಡ್ತಿದೆ ಅಲ್ವಾ, ನೀನು ಮಾಡಬೇಡ, ಈಸ್ ನಾಟ್ ವರ್ತ್ ಇಟ್. ಅಂದರೆ ಅವ್ನು ನಿನಗೆ ರಿಟರ್ನಲ್ಲಿ ಏನೂ ಮಾಡಲ್ಲ, ಈಸ್ ನಾಟ್ ವರ್ತ್ ಇಟ್ ಅಂತ ಮೀನಿಂಗ್ ಕೊಡ್ತಿದೆ. ಇಟ್ಸ್ ವರ್ತ್ ಅ ಟ್ರೈ ಅನ್ಬೋದು. ಅಂದರೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಟ್ರೈ ಮಾಡೋದು ಒಳ್ಳೆಯದು ಅಂತ. ಅದೇ ಥರ ಇಟ್ಸ್ ವರ್ತ್ ದ ರಿಸ್ಕ್, ಅಂದರೆ ರಿಸ್ಕ್ ತಗೊಳ್ಳೋದು ಇದರಲ್ಲಿ ಪ್ರಯೋಜನಕಾರಿ, ರಿಸ್ಕ್ ತಗೊಂಡ್ರೆ ನಮಗೆ ರಿಟರ್ನ್ ಸಿಗುತ್ತೆ ಅಂತ ಹೇಳೋ ಕಡೆ. ಅ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಕಾಸ್ಟ್ 50,000 rupees ಬಟ್ ಇಟ್ ವಾಸ್ ವರ್ತ್ ಇಟ್. ಅಂದರೆ ನನಗೆ 50,000 rupees ಖರ್ಚಾಯಿತು ಫ್ಲೈಟ್ನಲ್ಲಿ ಒಂದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ತೊಗೊಳಕ್ಕೆ. ಯಾಕೆ ನಿಜವಾಗ್ಲೂ ಅದು ವರ್ತ್ ಇತ್ತು, ಅಷ್ಟು ದೂರದ ಜರ್ನಿಗೆ ಅಷ್ಟು ಖರ್ಚು ಮಾಡಿದ್ದು ನನಗೆ ಒಳ್ಳೆಯದಾಯಿತು, ಅಂದರೆ ಕಂಫರ್ಟಬಲ್ ಆಗಿತ್ತು, ಆದ್ದರಿಂದ ಖರ್ಚು ಮಾಡಿದ್ದು ಒಳ್ಳೆಯದಾಯಿತು. ಇಫ್ ಯು ಪೇ ಅ ಬಿಟ್ ಮೋರ್ ಯು ವಿಲ್ ಗೆಟ್ ಅ ಬೆಟರ್ ಒನ್. ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಇನ್ನು ಸ್ವಲ್ಪ ಜಾಸ್ತಿ ಪೇ ಮಾಡಿದ್ರೆ ನಿನಗೆ ಇನ್ನೂ ಬೆಟರ್ ಆಗಿರೋ ಸಿಗುತ್ತೆ. ಸೊ ನೀನು ಖರ್ಚು ಮಾಡೋದು ವರ್ತ್ ಇಟ್. ನೋಡಿ, ಆ ಸಿಚುವೇಶನಲ್ಲಿ ಆ ಎಕ್ಸ್ಪ್ರೆಷನ್ ಅಷ್ಟೇ ಯೂಸ್ ಆಗ್ತಿದೆ. ಶುಡ್ ವಿ ಗೋ ಅಂಡ್ ಸಿ ದ ಮ್ಯೂಸಿಯಂ ಅಟ್ ದಿಸ್ ಟೈಮ್? ನೋ, ಇಟ್ಸ್ ನಾಟ್ ವರ್ತ್ ಇಟ್. ನೋಡಿ, ಅರ್ಥ ಆಗ್ತಿದೆ ಅಲ್ವಾ? ಸೊ ಕನ್ಫ್ಯೂಸ್ ಆದರೆ ಇನ್ನೊಂದು ಸರಿ ಪ್ಲೇ ಮಾಡಿ ನೋಡಿ, ರೈಟ್? ಎಲ್ಲ ಸೆಂಟೆನ್ಸ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾ ಹೇಳಿದ್ನಲ್ವ, ಇನ್ನೊಂದು ಸರಿ ನೋಡಿ, ನೆನಪುಳಿಯುತ್ತೆ. ನಾ ಹೇಳಿದ್ನಲ್ವ ಕಾಂಟೆಕ್ಸ್ಟ್ ಸಿಚುವೇಶನ್, ಅದನ್ನು ಇನ್ನೊಂದು ಸರಿ ತಲೆಯಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವು ಯೂಸ್ ಮಾಡಬೇಕು. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.